ಸಾರಥಿ ಎಲ್ಲ ಸತಿಯನ್ನು ಸಮಾಧಾನಗೊಳಿಸಿ ನೇಮವನ್ನು ಪಡೆದು ಕರ್ಪೂರ ವೇಳೆಯನ್ನು ತೆಗೆದುಕೊಂಡು ಬಂದೆ. ಬೇಸಿಗೆ ನೇಮವನ್ನು ಮತ್ತೆ ತೋರಿಸಲಿಲ್ಲದಿದ್ದರೆ ಆದಿತ್ಯ ನಂದನನಾಗಿ ಮೂಲ ಜಗವಂತ್ಯ ದೀಪಚರ ಚಂದನವುಳ್ಳವನಾಗಿ ಕೌರವ ಮಹಾರಾಜನಿತ್ತಗ ಬರುವಂತನಾಗಿದ್ದಾನೆ. ಸಂಪೂರ್ಣ ಒಡ್ಡುವುದಕ್ಕೆ ಈ ಕುರುಕು ಮತ್ತು ನಿರ್ಧಾರವಾಗಿ ನಿಂತಿರುವುದು ರವಿನಂದನ ಯಾವುದು ಬೇಕೋ ಹೇಳಿದರೆ ಅದನ್ನು ಸಂಪೂರ್ಣ ಒಡ್ಡುವುದಕ್ಕೆ ಈ ಕುರುಕು ನಿರ್ಧಾರವಾಗಿ ನಿಂತಿರುವುದು ರವಿನಂದನ ಯಾವುದು ಬೇಕೋ. ಅಹೋ ಕುರುಗೋಪತಿ ಸಾರ್ವಜನಿಕನಂತ ಕಂಗಾಳಪ ಮೇಲ್ ತಪ್ಪಿದ ಧೂರ್ತನಂತ ಪಾಂಡವರಂ ತಾರಕನಂತ ಆರಮಕವಾಗಿ ರಂಜಿಸುವುದಕ್ಕೆ ಸಾರಥಿ ಇಲ್ಲದೆ ಬಲ ಹೊಂದಿರುವನು. ಈ ಧರಣಿಗೆ ಸಂಜಯ ಮಹಾರಾಜರು ಸಾರಥಿಯಾಗಿ ಮಾಡಿಕೊಟ್ಟಿದ್ದಾರೆ. ಆಗುವಂತೆ ಈ ಕಣ್ಣಿನ ಸಂತೋಷ ಪಡೆದನು. ಇದು ಏನು ಚಿತ್ತಕ್ಕೆ ತಂದು ನೋಡಿಸಲಿ ಕುರುಕುಲ ಚಕ್ರವರ್ತಿ ಶೀಘ್ರವಾಗಿ ಗುರುನಾಯಕ ಹೊರದರಿಗೆ ಬಹಳೊಂದು ನಿರ್ಣಯವಾಗಿ ಎನ್ನಂಬರ ಮಾಡಿದ ಕಾರಣವೇನು ಚೆನ್ನಾಗಿ ಬೇಡ ಈ ಕೌರವೇಂದ್ರ. ಮಾವ ಎನ್ನ ನುಡಿಯನ್ನು ನಡೆಸಿದ ಆದರೆ ನೀನೇ ಎನ್ನ ಜೀವ ಉಳಿದಂತಾಗುವುದು. ಹೇಗಾದರ ಮಾಡಿ ಈ ಕಾಣುವ ಬೆಲ್ಲದ್ರನ ನಿನ್ನದಿರುವುದು. ನಿನ್ನ ಮೇಲೆ ನಂಬಿಸಿರುವುದು ಮಾವ ಕುರುಭೂಪತಿ. ಏನಿರ್ಬೋದು ನಿನ್ನ ಮನಸ್ಸಿನ ರೀತಿ? ಪದ್ಮಾಕ್ಷನ ಕಪಟೋಪಾಯಕ್ಕೆ ನೀನಾದ ಕನಸ ಪಡುವೆ. ಸೋಲು ಗೆಲುವೆಂಬುದು ದೇವರಾಧೀನವಲ್ಲದೆ ಅದೇನೋ ಸಂಗತಿ ಹೇಳಿದಾದ್ರೆ ಸಾಧ್ಯ ಅಸಾಧ್ಯ ತಾನೇ ತಿಳಿಯುವುದು. ತಿಳಿಯುತ್ತೆ ಕೌರವೇಂದ್ರ. ಕೊಡು ಭಯಂಕರನಾದ ಸಲ್ಲಭೂಪತೆ. ಕೌರವೇಂದ್ರ ಸತ್ತ ಕಟ್ಟಿದ ಕರಣನಿಗೆ ಸಾರದಾಡುವ ಕೈಚಳಕ ನಿನ್ನಲ್ಲಿರುವುದಕ್ಕೆ ಬಹುಯೋಚನೆ ಆಗ್ತಿರ್ತದೆ. ನೀನು ಕರಣನಿಗೆ ಹೇಗಾದರೂ ಮಾಡಿ ಈ ಕಾರಣವನ್ನು ಗೆಲ್ಲುವುದು ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆ ಮಾವ. ಏನಿದು ಕೌರವ? ಇನ್ನ ಜಾಗಕ್ಕೆ ಬಂದಿರುವಂತೂ ಇಂಥ ಹೀನವಾದ ನುಡಿಯ ನುಡಿವಿಲ್ಲ. ಭೂಮಿ ಫಲಾದ ಬಲವಂತನ ನಾನು ಕುಲಹೀನ ಸಮ್ಮನಿಗೆ ಸಾರಥಾಗಬೇಕಾ? ನಿನಗೆ ಯಾರೋ ಕಲಿಸಿದಂತ ತೋರುತ್ತದೆ. ನಿನಗೆ ಈ ರೀತಿ ಹೇಳಲು ಯಾಗ ಮನಸ್ಸಾಯ್ತು? ನನಗೆ ದಳಪತಿ ಪಟ್ಟಮ್ಮ ಕಟ್ಟುವ ಆ ಕಲಿಕರ್ಣ ಬೆನ್ನಗೆ ಸಾರಥಿಯನ್ನಾಗಿ ಮಾಡಿದರೆ ವೈರಿಗಳ ನರಗಳ ಮರದ ಪತ್ತೆ ಮಾಡಿಟ್ಟು ಅವರು ಎದಕ್ಕ ತೆಗೆದು ರಣದೇವ ಮುಂದೆ ಸಾಲು ಸಾಲು ದೀಪ ಮಚ್ಚಿ ಈ ಯುದ್ಧ ಸಮರ್ಥಿ ಮಾಡಿದ್ರು ನೋಡಿ. ಈ ಬೋರ್ಗರೆಪ್ಪ ಕೋರ್ಗಡಗಳನ್ನು ಎಂದಿಗೂ ಬಿಡುವುದಿಲ್ಲ ಎಂದು ಎನ್ನ ಕುಲದೇವರ ಸಾಕ್ಷಿಯಾಗಿ ಹೇಳಿದರು. ಭೂಮಾತ ಈ ಮಾತು ಸತ್ಯ.
ಗರ್ಭದೊಳ ನಿನ್ನ ಜೀವ ಮಣಿಯನ್ನಿಟ್ಟು ಈ ಯುದ್ಧದೊಳ ನಮ್ಮನ್ನು ನೀನೇ ಉದ್ಧಾರ ಮಾಡಬೇಕು. ಹಿರಿಯನ್ನು ಮಸಗದ ಆಹೋ ಕೌರವೇಂದ್ರ, ಎಷ್ಟು ಹಾಲು ಬೆರೆದು ನೀನಾತಕ್ಕೆ ಕಷ್ಟಪಡುವುದು. ಆಗಲಿ ಗುರುಬಪತಿ, ಬಿಡು ನಿನ್ನ ಮನಸ್ಸಿನ ಕಾಂತೆ. ಶಾರರಥ ಶೃಂಗರ್ಸಿ ಕರ್ಣನು ವೀರಾಲಂಕೃತನಾಗಿ ತರಿಸಿ ಬರುವುದು ಎಂದು ಆಜ್ಞೆ ಮಾಡು. ನಾನು ಸಿದ್ಧನಾಗವನು. ಪಾಡೆ ಬಾಲ್ಯ ಕೂಡಲಿ ರಣವಾದ್ಯಗಳ ನುಡಿಯಲಿ ಸೈನ್ಯವು ಮುಂದಕ್ಕೆ. ಬಾಯಿ ಮುಚ್ಚುಗಂಡು ಸುಮ್ಮನಿದ್ದರೆ ಕೆಟ್ಟ ಭಾಷೆ ಆಟಿಯ ಹೊರಗೆ ಎಲೈ ಬೆಳೆಸನಾದ ಹತ್ತಿನ ಬಾಯಿ ಮುಚ್ಚುಗಂಡ ಸುಮ್ಮನಿದ್ದರೆ ಕೆಟ್ಟ ಭಾಷೆ ಆಟಿಯ ಅಕ್ಷರ ದಾಯಿಸಿ ಸತ್ಯಭಾಮ ರುಕ್ಮಣಿ ಸತ್ಯಭಾಮ ಮಧುರಾದರು ನಂಬಿಕೊಳ್ಳುವಂತೆ ಮಾಡುತ್ತಿದ್ದರೆ ಎಲ್ಲ ರಾಯನ ತಕ್ಕ ಭಾರತ ಮೇಲೆ ಪಾಂಡವರ ಉದಿಸಿದೆ. ಜಾಗ್ರತೆಯಿಂದ ಹಸ್ತನಾವತಿ ಪಟ್ಟಣಕ್ಕೆ ಸೂಟದಿಂದ ರಥವನ್ನು ಬಿಡಿಸುವುದು ನಾಳೆ ಸಾರಥಿ ಅಹೋ ಕೃಷ್ಣಮೂರ್ತಿ, ಅದೋ ನೋಡು, ನೋಡಿದ ಅರ್ಥ ವೀರ ಜಾತಿವನಾದ ಕರ್ನಾಟಕ ಮೇಲೆ ಗಣಪ ಸಾರಥಿಯಾಗಿ ಮಂಡಲಕ್ಕೆ ಮುಗಿಸಲು ಮುಂದ್ಕೊಂಡು ಬರೋಣ. ಇಂಥ ಏಳ್ಗೆಲಾದ ಶಲ್ಯಾದ ಕರಣಂ ಅತಿ ಜಾಗ್ರತೆಯಿಂದ ಹೊರದುಳಿಸುವರ ಮುಖಂಡ ಪ್ರಾಣವಾಗುವುದು ನನ್ನಿಂದ. ಸಹ ಎಂತಹ ದುರ್ನುಡಿಯನ್ನು ನುಡಿದಿಯಲ್ಲ. ಈ ದಿನ ಮಣಿಪುತ್ರನ ಕ್ರಮವನ್ನು ಅರಿಯದೆ ತನ್ನ ಭ್ರಮಣೆ ಹೊಂದುವಂತೆ ಸರಸೂಕ್ತಿಗಳನ್ನಾಡಿದೆಯಲ್ಲ. ಪರಿಣೀಪನಾದ ಶಲ್ಯರಾಯನು ಮಾರ್ಮಲಿತ ಕೋರಿ ಗಣಿಗಳನ್ನು ಕರದೊಳ ಹಿಡಿದುಕೊಂಡು ವೀರ ಅಲಂಕೃತನಾಗಿ ನಡೆದು ಬಂದನು. ಶರವಲ್ಲ ದರಿಗಿಟ್ಟು ಲಂಗೋಟಿಯನ್ನು ಸನ್ಯಾಸಿಗಳಂತೆ ಮೈಗೆ ಬಣ್ಣವನ್ನು ಪಡೆದುಕೊಂಡು ಇದು ಲೆಕ್ಕವಿಲ್ಲದ ಸೂರ್ಯರಿಗೆ ಗಾಬರಿ ಅಲ್ಲದೆ ಮತ್ತೇನು ಬಾನಾನಂದನ? ಅದೇನು ನಾರಾಯಣ? ಶರ ಸಮರವು ಬಾನ ನೇತ್ರಗಾರರು ಅಸದಳವು. ಇಂಥ ಬಲ್ಲಿದ ಶರ ಸಮರವನ್ನು ಬಿಟ್ಟು ನಿಮ್ಮಲ್ಲಿಗೆ ಮಲ್ಲ ಯುದ್ಧಕ್ಕೆ ತಿಕ್ಕಾಡೋದಕ್ಕೆ ಬರವರೆ. ಪಾರ್ಥ, ಈ ಧ್ರುವದೋಡಿ ನೀನೇ ಅತಿ ಸಮರ್ಥ. ಗಗನಾತ್ರಿಕನ್ನ ಏರಿ ಯಾವ ಯುದ್ಧಕ್ಕಾದರ ಬಾಯಂದು ಮಾತನಾಡಿರಬೇಡ. ನಮ್ಮಾರ ಮನದ ತೋಳಗಳನ್ನು ಗಡದಿಂದ ಹರದು ಕಡಿಯದಿತ್ತೊಳೆ ಬಾದ ಸಂಭವನಾಗಿ ಸಾತ್ವಿಕನೇನು ಎಲೈ ಭಾರತ. ನಾನೀಗ ಅಜ್ಞಾತನವನ್ನು ತೊಟ್ಟು ನಿನ್ನರ್ಪಟ ಎಚ್ಚರದಂದು ತಿಳಿದ ನಂತರ ಮುಖ್ಯಧಾರವನ್ನು ಹಚ್ಚಲು ಕರ್ಣ ಅರ್ಜುನ, ನೀನ್ಯಾವ ವಿಜಯವಂತ ಕಪಟಮ ತುಂಬು ತುಳುಕಾಡುವ ಪರಾಕ್ರಮನು ಪರಮರೀಚನ ನೀನು. ಅಣ್ಣ ನನಗೆ ಹೋಗಿ ದುರ್ವ್ಯಾಖ್ಯವನ್ನಾಡಿ ಸನ್ಮಾರ್ಗವಂತನ ಮೈಯೆಲ್ಲ ಅಂಬಿವನ ಗಾಯಗಳನ್ನು ಮಾಡಿ ರಕ್ತಾಂಬರವನ್ನು ನಿಲ್ಲಿಸಿ ಮೂರ್ಛಿತರಾಗುವಂತೆ ಮಲಗಿಸಿ ಹೋಗುವುದು.
ಬಂಡಕರ್ಣ ಹತಮ ಇಲ್ಲಿ ಎಮ್ಮಿಡಿದ ಬಿಡಾಲನ ಒತ್ತಿ ನೋಟದಿಂದ ಮಾಡಿ ದಡಿದ ನಂತರ ನಿನ್ನ ಕಡಿಯುವನು ನಿನ್ನ ಹೆಗ್ಗಳಿಕೆ ತೋರಿದಾದರೆ ಬಳಿಯ ಕಲಿ ಕರ್ಣನನ್ನು ಕೊಂಡಾಡ್ತಿದ್ದೆ ನಿನ್ನ ಚರಣಕ್ಕಾದರೂ ತೆಲಬಾಗದಿದ್ದೆ ಎಲ್ಲ ಈ ಮೂರ್ಖ ಹತಮ ನೀನು ಹೆಸರಾಗಿ ನಾಶನ ಮಾಡಾಗಡ್ದು ಈ ಜನಾರ್ದನ ಊರಿ ಬರಸೋದಿಕ್ಕ ನಿಂತಿಸ್ಕೊಡಲ್ಲ ಈ ಭ್ರಷ್ಟ ಪರಮಪಾಪಿಷ್ಟ ಓಹೋ ಎಲ್ಲ ಈ ಪಾಕ ಕರ್ಣ ಮೂರು ಲೋಕದಲ್ಲಿ ನೀನೇ ಸಮರ್ಥನೆಂದು ಇನ್ನ ಗೊತ್ತಿಲ್ಲದವರ ಮುಂದೆ ಕೀರ್ತಿ ಬರುತ್ತಾ ಹೇಳಿಯೇ ಕೇಳಿದವರ ತಲೆ ಕುತ್ತ ಕೇಳಿದವರಲ್ಲದೆ ಈ ಕಲಿಕಲ್ಲನ್ನು ರೋಮ ಸಹ ಮಡಗಲದಿಲ್ಲ ತೋರಿಸುವದ ಈ ನಿನ್ನ ಎಸದು ಚಲಾಸ್ತ್ರವನ್ನು ಬೋರ್ಖಣದಿಂದ ಹರಿದು ನಿನ್ನ ಯಾತ್ರ ಮತ್ತೆ ದೋರ ಖಂಡಿಸಿ ನಿನ್ನನ್ನು ನಿನ್ನ ರಥವನ್ನು ನಿನ್ನ ಸಾರಥಿಯನ್ನು ಅಂತರಿಕ್ಷಗಳ ಹತ್ತಾಸನಂತ ಹಾಸನಿಲ್ಲ ಬಿಟ್ಟರೆ ಈ ಬೋರ್ಖಣಿಗೆ ಎದೆ ಕೊಟ್ಟ ನಿಲ್ಲಲ್ಲ ಇದರ ಗುರಿ ಧೈರ್ಯವಿದ್ದರೆ ಬಿಡಿಸಿಕೊಳ್ಳಲೇ ಅಹೋ ಸಂಜಯರಾಯ ಆಯುಗಳನ್ನು ಕಟ್ಟೆಗಾಗಿ ತಿರುಗಿಡಿದು ನಿಲ್ಲಿಸು ಕರ್ಣಾಂತರ ಸರಸರದ ಬಡಿಗರು ನೋಡು ಪಾತ್ರ ಆಯುಗಳನ್ನು ಜನ್ಮ ಹಣಾಂತ ಬಾಬುರೇ ಕರ್ಣ ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದೆ ಸಾಧ್ಯವಾಗಿ ಬಂದದಕ್ಕೂ ಸಾರ್ಥಕವಾಯಿತು ಅರ್ಜುನ ರಥ ಆಕಾಶದೊಳು ಸುಳಿಗಾಳಿ ಎಂದು ತಿಳಿದಿದ್ದು ಈ ಭೂಮಿಗೆ ಬಂದಿತು ನಿನ್ನ ನೇಮದಂತ ರಥ ಗಮನಿಸಿವೆ ನಿನಗೆ ವಿಜಯವಾಗಲೇ ರವಿಚರ್ಯ ಭಾರತ ನಾರಾಯಣ ನೋಡಿದ್ಯಾ ಇವರ ರಾಣಿ ಕರ್ಣನ ಸಾಮರ್ಥ್ಯ ಅದೇನು ಕೃಷ್ಣ ಇವನ ಅತ್ಯುನ್ನತ ಪರಾಕ್ರಮಿಗೆ ಮೂರು ಮೂರ್ತಿಗಳಿಗಾದರೂ ಒಪ್ಪಸವಾಗುವುದು ಅಂತ ಮಾತ್ರದಲ್ಲಿ ಇವನ ವಿದ್ದ ವಿಚಿತ್ರವಾಗಿರುವುದು ಬ್ರಹ್ಮಾಂಡವನ್ನೆಲ್ಲ ಉದರವನ್ನು ತುಂಬಿಕೊಂಡು ಕೂತಿರುವ ನನ್ನ ಮೂಲ ಮೂರ್ತಿಯು ನಾನು ಈ ಮೂರು ಲೋಕಕ್ಕೆ ಗಂಡ ನಡೆಸಿಕೊಟ್ಟವನು ನೀನು ಬೇರ್ಬಟ್ಟೆಂಗಳನ್ನು ರೋಗ ಕೋಪದಲ್ಲಿ ಬಚ್ಚಿಟ್ಟುಕೊಂಡು ಹಾರುತ್ತ ಬರುವ ಭೈವೆ ನಿನ್ನ ಗದದಲ್ಲಿರುವ ವೀರ ಹನುಮಂತನನ್ನು ಹೆಚ್ಚಿನಿಂದ ಅತಿ ಭಾರವಾದ ಮಿಂಚುವ ನಮ್ಮ ರಥವನ್ನು ಸುಂದರ ಗಾಳಿಯಂತೆ ಗಗನಮಂಡಲದಲ್ಲಿ ತಿರುಗಿದಂತ ಹೊಡೆದವನು ಇವನ ಪರಾಕ್ರಮಗಳನ್ನು ಆ ಆದಿಶೇಷನಗಾದರೂ ಅಸತ್ಯ ಜನತೆಯ ನಾರಾಯಣ ಕರ್ಣನ ಪ್ರಾಣಕ್ಕೆ ಹಂಚಿಕೆ ಮಾಡಲೇಬೇಕು ಜನತೆಯ ಇಲ್ಲದಿದ್ದರೆ ನಮಗಾಗೋದು ಅಪಜಯ ಓ ಪರಮಾತ್ಮ ನನಗೆ ವಿಪರೀತವಾಗುವುದು ಅದು ಎಷ್ಟು ಸಾಲ ಅವರ ರಥ ಒಮ್ಮ ಕಣ್ಣಿಗೆ ಕಾಣದಂತೆ ನಾನು ಹೋದರು ಗೋಲಾಹಾರ ಚಕ್ರ ಅಂತ ತಿರುಗಿ ಗಗನಗಳ ಸಂಚರಿಸಿದರು ಎಲ್ಲ ಮಗಳದೇ ಒಂದು ಸಾರು ನಮ್ಮ ರಥವನ್ನು ಮಾಡಿದು ನಮಗೆ ಉಪ್ಪಸವಾಗುವಂತೆ ಮಾಡಿದ ಆ ಪುಣ್ಯ ಕರ್ಣ ಶಿರವ ಜೊತೆಗೆ ಬರುವಂತೆ ನಗನಗಿದು ಕೊಂಡಾಡಿ ಮೇಲೆ ಕರ್ಣ ಮರಣಕ್ಕಾಗಿ ಯೋಚನೆ ಮಾಡಬೇಕಾಗುತ್ತದೆಂದು ಸಂಸಾರಿ ನೀನು ಈ ಕರ್ಣ ಮಗಳಿದ್ರು ಮತ್ತೊಂದು ಸಾರಿ ಹೇ ಕಿರೀಟಿ ಜನಾರ್ದನ ಕರ್ಣನ ವಿಸ್ತಾರವನ್ನು ಹೇಳಿದೆ ಚಿತ್ತವೃತ್ತಿಗೆ ನಾಗೇಳ ನಾರಾಯಣ ನಿನ್ನ ಧಿಕ್ಕರಿಸಿ ನಾನೇನು ಮಾತನಾಡಲಿಲ್ಲ ನಿನಗಿಂತ ಕರ್ಣನೇನು ನನಗೆ ಹೆಚ್ಚಲ್ಲ ಅವನ ರಥವನ್ನು ನೀನು ಈ ಭುವನವೆಲ್ಲ ತಿರುಗುವಂತೆ ನೀನು ಹೊಡೆದರು ಇದು ಮೂರ್ಖರಿಗೆ ವಿಚಿತ್ರವಾಗುವುದು ನಿನಗಾದರೂ ಆಶ್ಚರ್ಯವಾಗುವುದು ಹೇಳಿ ತ್ರಿವಿಕ್ರಮಂತರು ನಿನ್ನ ರಥದಲ್ಲಿರುವಾಗ ವಿರತನಾದ ಬಾಯಿ ಹುಡಿ ಹಿಡಿ ಹಾಕುವಂತೆ ಮಾಡಿದವನಿಗೆ ಗಳಿಗೆಗಾಗಿ ತೆರೆ ತೂಗದೆ ಹಿಂದಕ್ಕೆ ಸೂರ್ಯನಾರಾಯಣನು ಈ ಕರ್ಣನಿಗೆ ಪ್ರೇಮದಿಂದ ಅಮೃತ ಕಲಸಿಕೊಂಡು ಹ್ಯಾಂಗಳನ್ನು ಬಿಟ್ಟಿರುವನು ಈ ಎರಡರಲ್ಲಿ ಒಂದು ವಸ್ತು ನಿನ್ನಲ್ಲಿ ಗಟ್ಟಿಯಾಗಿ ಇದ್ದರೆ ಮೂರ್ತಿಗಳ ಕಟ್ಟುತ್ತಿದ್ದ ನನ್ನ ಮೈ ಮೇಲೆ ಕೈ ಎತ್ತಿ ಬಂದರು ನಿನ್ನ ಪ್ರಾಣಕ್ಕೆ ದಕ್ಕಿಲ್ಲವೆಂದು ಹೇಳುವನು ಸಾಜಿ ನಾರಾಯಣ ನಿಮ್ಮ ಉದ್ದೇಶ ಪರವಾಗಿ ಈ ಕೃಷ್ಣನ ಪರಮ ಕಷ್ಟ ಇಷ್ಟೇ ಇರುವುದೊಂದು ಆ ಹೇಳಲಿಕ್ಕೆ ಈ ಸೃಷ್ಟಿಕರ್ತನಗಾದರೂ ತಿಳಿಯದು ನೀನು ನಿನ್ನ ಮನ ಬಂದಂತೆ ಗಟ್ಟಿಸಿ ಮಾತನಾಡಿದೆಯಲ್ಲ ಗಟ್ಟಿಸಿ ರಥವನ್ನು ಬಿಟ್ಟು ಹೋಗುವಂತೆ ಮಾತನಾಡಿದೆಯಲ್ಲ ನಿನಗೆ ಶಕ್ತಿ ಅಂತ ಹೇಳಿವೆ ಚಿತ್ತ ಬಿಟ್ಟು ಕೇಳು ಚೆನ್ನಾಗಿ ಹೇಳಿ ಜನಾರ್ದನ ಆ ಸರ್ವ ಬಾಣವು ನಿನ್ನ ತಲೆಯನ್ನು ಮುಟ್ಟುವುದಕ್ಕೆ ಆ ಕರ್ಣನಿಗೆ ತೊಡಿಯದ್ದು ಆಜ್ಞೆಯ ಮಾಡುವುದು ಕರ್ಣನು ಆ ಬಾಣವನ್ನು ತೊಟ್ಟು ಕ್ಷಣ ನಿನ್ನ ಕಂಠಕ್ಕೆ ತೊಟ್ಟು ಕ್ಷಣದ ಬಿಟ್ಟ ಮಾತ್ರದ ಆ ಭಾಗವು ಆರ್ಭಟಿಸುತ್ತಾ ಬರುವುದರೊಳಗಾಗಿ
ನಾನು ನಮ್ಮ ರಥವನ್ನು ಎಪ್ಪಟ್ಟಿನಿಂದ ಮಟ್ಟಿ ಈ ಭೂಮಿಗೆ ಇಳಿದಂತೆ ಮಾಡುವುದು. ನೀನು ನಿನ್ನ ಶಿರವನ್ನು ಸ್ವಲ್ಪ ತಗ್ಗಿಸು. ಆ ಬಾಣವು ನಿನ್ನ ನೆತ್ತಿಯ ಮೇಲೆ ಕಿರೀಟವನ್ನು ಕಿತ್ತಿಕೊಂಡು ಒಯ್ಯುವುದು. ಈ ಯುದ್ಧದಲ್ಲಿ ಆ ಸರ್ಪಾಸ್ತ್ರವ ಭಂಗವಾಗುವಂತೆ ಮಾಡುವುದು. ಈ ಸರ್ಪಾಸ್ತ್ರವ ಬಯಲಾದರೆ ಸಾಕು, ಆ ಕರ್ಣನ ಅರ್ಥ ಶಕ್ತಿಯೇ ಹೋಗುವುದು. ಧನಂಜಯ, ಜನಾರ್ದನ, ಈ ರೀತಿಯಾಗಿ ಕೊಡುವೆ ನಿನಗೆ ಅಭಯ. ಕೃಷ್ಣ ಪರಮಾತ್ಮ ನಿನ್ನ ಇಷ್ಟದಂತಾಗಿದೆ. ಸೂತ ಸಂಭವನಾದ ಕರ್ಣ, ನಿನ್ನ ಕೋರಿಗಳ ತಪ್ಪಿಗೆ ದಿಗ್ಬರಮನ ಬಂಧುವನಂದು ಮಪ್ಪಿಗೆನಾದ ಕರ್ಣ, ನಿನ್ನ ಕರುಗಳ ನಾಶವಾಗುವುದು. ಈ ಭದ್ರ ವಿಗ್ರಹ ಮೂರ್ತಿ ರೋದರ ರಸದ ಗಟ್ಟಿ ಕೋಪಾಕಿ ನಮ್ಮಟ್ಟು ಸಿಟ್ಟಿನಲ್ಲಿರುವ ಪಾರ್ಥನ ಕೈಯಲ್ಲಿ ಹೋಗೆಂದು ದೇವತೆ ನಿನ್ನ ಹೆಸರವನ್ನಿಟ್ಟು ಕೋಣರಿಗೆ ಬಂದಾರ ಮಚ್ಚು ಬಿಟ್ಟಂತೆ ಬ್ರಹ್ಮದೇವರು ನಿನ್ನ ಮನೆಯಲ್ಲಿ ಲಿಖಿತ ಬರೆದು ಬಿಟ್ಟಿರುವರು. ಈ ಪಂಡಕರಣ ಇದು ಮಾತ್ರ ಗಟ್ಟಿ. ಇಲ್ಲಿ ಮಿಡಿದ ಬಿಡಾರನ್ನು ಒತ್ತು ನೋಟದಿಂದ ಮಾಡಿ ದಲಿತ ನಂತರ ನಿನ್ನ ಕಡಿಯುವರು. ಈ ಬಂಡ ನಿನಗೆ 90, ಕೌರವನಿಗೆ 80, ಹಸುವತ್ತಾಮನಿಗೆ 70, ಸೆಕೆನಿಗೆ 60, ಇನ್ನುಳಿದ ವೀರರಿಗೆಲ್ಲ 40, 30, 20, 10, 5, 4 ಇಂಥ ವಿಚಿತ್ರವಾದ ಬಾಣಗಳ ಪ್ರಯೋಗ ಮಾಡುವೆ. ಸಹಿಸುಕ ಊಡಿ ಹೊಡೆಯುವ ಬಂಡ ಹೇಳಿ ಬಾಗ್ತಾನೆ. ಇಲ್ಲಿಯವರೆಗೆ ನಿನ್ನ ಕರಿಪ ನಿನ್ನ ಅಕ್ಷಯ ಬಾಣವನ್ನು ಕತ್ತರಿಸಿ ಹೂಳಿಟ್ಟ ತೊಲ್ಲ ಹಾಳಾಗಿ ರೋಗವು ಕೊಳ್ಳಾಡದಂತೆ ಮಂಡಿಗಳೆರಪ ಬಾಣಗಳೆಲ್ಲ ಹಾಳು ಮಾಡಿದೆ. ಋಣಬಾಧ ಕೈ ಎತ್ತಿನಂತೆ ನರನಂತೆ ನಿನ್ನ ಬಾಣ ಬಚ್ಚರಿಕೆ ಬರಚೆಳೆದು ಎತ್ತು ನಿಲ್ಲವಂತ ಮಾಡಿದೆ. ನಿನ್ನ ನಾಟಕವೆಲ್ಲ ಮುಗಿತು. ನಿನ್ನ ತಂದೆ ತಾಯಿ ತ್ಯಾಗ ಮಾಡಿಕೋ. ಬಾಣ ಸಾಧಿಸಿಕೋ. ಎಲೈ ಪಾರ್ಥ, ನಾನೀಗ ಸ್ವಲ್ಪ ಊರಿರುವನು. ನಿನ್ನ ಸಿಗ ಹರಿದಿರ್ತದೆ. ಕಾಶಿಯಲ್ಲಿರುವುದು ದ್ರೋಹ ಮಾಡಿದ ಪಾಪಿಗೆ ಜಗವುಂಟಾಗಲಿ. ಈ ಮಚ್ಚ ನಿನ್ನ ರಣಚ್ಛವಲ್ಲ ಇಲ್ಲಿಗೆ ಮುಗಿತು. ನಿನ್ನ ಅಕ್ಷರ ಬಾಣದ ಇಂದಿಗೆ ಹಿಂದೆ ಅಳಿಸಿತು. ನಿನ್ನ ಹೃದಯ ಎಂಬ ತಪ ಕೊಡುವ ಬರೆದಾಯಿತು ಕಿರೀಟಿ. ಸದಶಾಸಿ ಎಂಬ ಅಕ್ಷರ ಬಾಯಿನಿಂದಂಗಾಯಿತು. ನಾನೀಗ ಸ್ವಲ್ಪಾಸ್ತ್ರದ ಊರಿರುವುದು. ಈ ಬಾಣದ ಪಂಚಕ್ಕೆ ನಿಂತುಕೊಳ್ಳಲು ಪಾತ್ರ ಕರ್ಣ ಮಹಾರಾಜನೇ, ಅದೇ ಸರ್ಪಾಸ್ತ್ರವೇ. ಈಗ ನೀನು ಹೂಡಿದ ಪಂಥವು ಈಗ ಕೈ ಬಿಟ್ಟು ಹೋಯಿತು. ಮತ್ತು ಎಲ್ಲನ್ನು ತೊಡು ನನ್ನನ್ನು ತೊಟ್ಟರೆಯೇ ಅರ್ಜುನ ರುಂಡವನ್ನು ಹರಿದುಕೊಂಡು ಹೋಗುತ್ತೇನೆ. ಇಲ್ಲವಾದರೆ ಅರ್ಜುನ ರುಂಡ ಅರಿಯಲು ಸಾಧ್ಯವಿಲ್ಲ. ಈಗ ಕೃಷ್ಣನ ತಂತುವಿನಿಂದ ರಥವನ್ನು ತುಳಿದು ಕಿರೀಟದ ತೆಗೆದುಕೊಂಡು ಬಂದಿರುವೆನು. ಈಗ ನನ್ನನ್ನು ತೊಡು ಕಂಡಿಯಾ ಕರ್ಣ ಮಹಾರಾಜನೇ? ಏನಿದು ಸಂಕಟವರೆಗೆ ಕೊಟ್ಟರೆ ಕಂಡದ ಹರಿಯದಂತ ಹುಡುಗಾತ್ರವ ಹೇಳಿ ಏನಿನ ಕಿರೀಟವನ್ನು ತೆಗೆದುಕೊಂಡು ತನ್ನ ಬೀಸಾಡಿ ತನ್ನ ಮುಖಟವನ್ನು ಬೀಸಾಡಿ ಎಲ್ಲಂ ಸೇರಿ ಮತ್ತೆ ಒತ್ತಿ ಬೇಡಿಕೊಳ್ಳಬಹುದು. ಇದಕ್ಕೆ ನಾನೇನು ಮಾಡಬಹುದು? ತಾಯಿಗ ವಚನ ಭ್ರಷ್ಟನ ಬಾಳಲ್ಲಿ ಈ ಕರ್ಣನಿಂದ ಆಗದು. ನೀನು ಎಷ್ಟು ಬೇಡಿಕೊಂಡರೆ ನಾನು ಮುಟ್ಟಬಹುದಿಲ್ಲ. ಕರ್ಣ, ಏನಿದು ದುರ್ವಚನ? ನೀನು ರಣರಂಗದಲ್ಲಿ ವಚನಕ್ಕೆ ಪಡೆದಾಡಿದರೆ
ಬಿಟ್ಟರೆ ನಂಬಿದ ಕೌರವನು ಕುತ್ತಿಗೆ ಕತ್ತರಿಸಿದ್ದಾಗುವುದು. ಈ ಕಾಳಗದಲ್ಲಿ ಬಂಧು ಬಳಗವೆಂಬ ಪುತ್ರ ಮಿತ್ರರೆಂಬ ಸಂದೇಹವಿಲ್ಲ. ಈ ಸರ್ಪಾಶ್ರಮ ತೊಟ್ಟರೆ ನಾನು ಸಾರಥಾಗವನು. ನಿನ್ನಿಚ್ಛೆ ಹೆಚ್ಚಿ ತೀರ್ಪುದು ಎಲ್ಲಂಬಿಚ್ಚೇಳ. ಅಲ್ಲೋ ಸಂಜರಾಯ, ಮಾತಿನಂತ ಪಡೆದಾಡದರಿಯೇ ಘಾತಕ ತಪ್ಪಿ ವಾಸ ಮಾಡಬಹುದು. ಈ ಕರ್ಣನಿಂದಾಗದು. ಪ್ರೀತಿ ಇದ್ದರೆ ಸಾರಥಿಯಾಗಿ ಕಡೆಗಾಣಿಸಬಹುದು, ಇಲ್ಲದರ ಬಿಟ್ಟು ಹೋಗಬೇಕು. ಸುಮ್ಮನೆ ಮಾನಸವಾದ ತಾನಲ್ಲ ಭಾವ ನೋಡಿ ಎಂದು ಪರಾಕ್ರಮ. ಕಪ್ಪಲಿಗೆ ನಿನ್ನ ಗೊಬ್ಬತನ ಬಿಡಲಿಲ್ಲ. ಕೊಪ್ಪಿದ ಕೌರವನ ಕಡೆಗೆ ಕಣ್ಣೋಡು ಮಣ್ಣು ಗೊಬ್ಬರ ತುಂಬಿ ಬಿಟ್ಟೇ ಇಲ್ಲ. ಎಪ್ಪುನೆ ಅಂತ ನಿನಗೆ ನಾಂ ಬಲವಿತ್ತನ ಮಾತು ನಿರಾಕರಿಸಿಲ್ಲ. ನಾಂ ಹೋಗುವೆ, ನಿನ್ನ ಸವಾಸವೇ ಬೇಡ. ಸಾಕು ಸಾಕು ಕಾಕುಮತಿ, ಕೌರವನಿಗೆ ಈ ವಾರ್ತೆ ಈಗ ಬಳಿದೆಯೇ ಇಲ್ಲ ಸಾರಥಿ. ಈ ಏಡಿ ಕಣ್ಣು ತೊಟ್ಟ ಬಾಣವನ್ನು ತೊಡುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಿರುವನು. ಇವನು ಮಗಕ್ಕ ಬೆಂಕಿ ಹಚ್ಚಿ ಸುಡನೆ. ಇನ್ಯಾತಕ ತಡ. ಈ ಸಮಾಚಾರವನ್ನು ತಿಳಿಸಲು ನಮ್ಮ ರಾಜಾದಿ ರಾಜನಾದ ಕೌರವೇಶ್ವರದಲ್ಲಿ ರಥವನ್ನು ಓಡಿಸು ಸಾರಥಿ. ಅತಿ ಜಾಗ್ರತೆ. ಮಂದಿ ಕೆಳಗಂತೇಳ್ರಿಪ್ಪ. ಪಾರ್ಥ, ನಾರಾಯಣ, ನೋಡಿದ್ಯಾ ವೈರಿಗಳ ಅಸಹಾಯಕ? ಅದೇನು ಕೃಷ್ಣ, ಮನದೋಳು ಅರಿಸುವನ್ನು ತಾಳ್ತೀಯ. ಈ ಕರ್ಣನ ನಾಟಕ ಇಲ್ಲಿಗೆ ರಂಕವಾಗಿತ್ತು. ಈ ಕಡೆ ಸಂಧಿಯು ಯಾವ ಪ್ರಕಾರ ಮುಗಿಸಬೇಕೆಂಬುದು ಹೇಳಿದೆ. ಆ ಕರ್ಣದ ಬಳಿ ರವಿಯಿಂದ ಪಡೆದ ಕರ್ಣ ಕುಂಡಲ ಅಮೃತ ಕಳಸಾಂಗಳಿರುವುದು. ಅದನ್ನು ತೆಗೆಯದಿದ್ದಡೆ ಅವನು ಎಂದೆಂದಿಗೂ ದಿವ್ಯಂಗತನಾಗುವುದಿಲ್ಲ. ತ್ಯಾಗದಲ್ಲಿ ಕರ್ಣನನ್ನು ಪ್ರಸಿದ್ಧನಾದ ಭಕ್ತನು ಇಂಥ ದುರ್ಬಲ ಸತ್ತೆಯಲ್ಲಿ ಪರೀಕ್ಷೆ ಮಾಡುವ ಸಂದೇಹವು ಮಾಯಾಕಾರ್ಯನಿಗೆ ಸರಿಯಲ್ಲದೆ ಮತ್ತೆ ಬೇರೆಂದರಿಗೆ ಸಾಧ್ಯವಿಲ್ಲ. ಧನಂಜಯ, ಜನಾರ್ದನ, ನಾನು ಬ್ರಾಹ್ಮಣ ವೇಷವಂತಾಳಿ ಆ ಕರ್ಣನಲ್ಲಿ ಹೋಗಿ ಕರ್ಣ ಕುಂಡಲಂ ತ್ಯಾಜಿಸಿ ತರುವನು. ತ್ರಿಲೋಕ ಬಿಡುವುದಕ್ಕೆ ಆ ಕರ್ಣನ ಹೆದೆ ಮೇಲಿರುವ ಅಮೃತ ಕಳಸಾಂಗಳನ್ನು ತೆಗೆಸಿ ಬಿಡುವನು. ಆಗ ನೀನು ಜಲವನ್ನೆರೆಸುವುದಕ್ಕೆ ನಿನ್ನ ಗಾಂಡಿಯೋಳ ಪತಾಸ್ತ್ರವನ್ನು ಹೂಡು. ಕೇಳಿದ್ಯಾ ಪಾರ್ಥ? ಇದಕ್ಕೆ ಹಿಂದೆ ಮುಂದೆ ನೋಡಿದೆ ಜಾಗೃತಿಯಿಂದ ಈ ಕಾರ್ಯವನ್ನು ಮಾಡು. ಇಲ್ಲವಾದಲ್ಲಿ ಈ ಮಹಾಯುದ್ಧಕ್ಕೆ ಭಂಗ ಬರಬಹುದು. ಆಗ ನಮಗೆ ಎಂದೆಂದಿಗೂ ಜಯವಾಗಲಾರದು. ಈ ನಿನ್ನ ಮನಸ್ಸಿನ ಸಂದೇಹವು ತಿಳಿಯಿತು, ಎನ್ನ ಮನಸ್ಸಿನೊಳಗೆ ನೆಲಗೊಂಡಿತು. ಈಗ ಎನ್ನ ದಿವ್ಯ ಮೂರ್ತಿಯಂ ಬಡ ಬ್ರಾಹ್ಮಣನಾಗಿ ಆ ಕರ್ಣನಲ್ಲಿ ಕಳುಹಿಸಿ ಎಚ್ಚರಗಳಲ್ಲಿ ಪಾರ್ಥ, ಇದೇ ನಿನಗೆ ಶುಭ ಮುಹೂರ್ತ. ಆಗಲೇ ನಾರಾಯಣ, ದೀನ ಬಾಂಧವ, ಎನ್ನ ಮೇಲೆ ತೋರು ನಿನ್ನ ದಯವ.
ಕರ್ಣ. ಭಕ್ತ ಶಿರೋಮಣಿಯಾದ ಕರ್ಣ, ನೀನು ತ್ಯಾಗಿ ಎಂಬ ವಾರ್ತೆಯು ಈ ಮೂರು ಲೋಕದಲ್ಲಿ ಬೆಸರಿಕೊಂಡಿರುವುದು. ನಿನ್ನ ಹತ್ತಿರ ಭಿಕ್ಷವನ್ನು ಯಾಚಿಸುವುದಕ್ಕೆ ಬಂದಿರುವ ಈ ಭಿಕ್ಷನ ಮಹಾತ್ಮನ ಕಣ್ಣಿಗೆ ಮುಕ್ತರ ಎರಡನ್ನು ಆಯಿತು. ನಿನಗೆ ಶುಭಮಂಗಳವಾಗಲಿ ಕಾರಣ. ಭಕ್ತ ಶಿರೋಮಣ, ಈ ಭಿಕ್ಷಕನ ಕಣ್ಣಿಗೆ ಯಾವ ವಸ್ತುವು ಬೇಡ. ನಿನ್ನಲ್ಲಿ ಮಹಾತ್ಮವಾದ ವಸ್ತುಗಳೇ ಈ ಭಿಕ್ಷಕನ ಕಣ್ಣಿಗೆ ಕಂಡು ಬರಬಹುದು. ನೀನಾಗಿ ಕೊಡುತ್ತೀನೆಂಬುದಾದರೆ ನಿಸ್ಸಂದೇಹವಾಗಿ ಕೇಳುವುದು. ತಿಳಿದ ವೀರನಾದ ಕರ್ಣ, ಧನ್ಯನಾದನು. ನಿನಗೆ ಯಾವ ವಸ್ತು ಬೇಕು ಕೇಳಲು ಸ್ವಾಮಿ ಸತ್ತನ ಪ್ರೇಮಿ. ವೀರಾಗ್ರೇಶ್ವರ, ನಿನ್ನ ಕಪಾಲ ಭಾಗದಲ್ಲಿರುವ ಕರ್ಣ ಕುಂಡಲವನ್ನು ಯಾಚಿಸುವುದು. ನನಗೆ ಬೇರೆ ಏನು ಬೇಡ. ಖಂಡಿಯ ವೀರಾದ ವೀರನೇ. ಮಾಯಗಾರನಾದ ಕೃಷ್ಣ, ನಿನಗೆ ಬೇಡಿದ ಕರ್ಣ ಕುಂಡಲ ಬೇಕಾ, ಅಮೃತಂಗಳ ಕಳಸಂಗಳ ಬೇಕಾ? ಹಾಗಾದರೆ ತೆಗೆದುಕೊಳ್ಳರಿ. ನನಗೆ ನನ್ನ ದಾನಕ್ಕಿಂತ ಧರ್ಮನೇ ದೊಡ್ಡದ ಸ್ವಾಮಿ ಸತ್ತನ ಪ್ರೇಮಿ. ಫಲ ಫಲ ಕರ್ಣ, ಈ ಭೂಮಂಡಲದೊಳಗೆ ನೀನು ತ್ಯಾಗಿ ಎಂಬ ಹೆಸರು ತ್ರಿಲೋಕದಲ್ಲಿಯೂ ನಿನ್ನಂತ ದಾನವೀರ ದೂರ ಕರ್ಣ ಯಾರಿಲ್ಲವೆಂದು ಆ ಸೂರ್ಯ ಚಂದ್ರ ಇರುವವರೆಗೂ ನಿನ್ನ ಹೆಸರು ಅರ್ಧ ಚಂದ್ರಕಾರರಾಗಿರುವಲೆಂದು ನಿನಗೆ ವರಮಂ ಯಾಚಿಸುವೆ. ಕರ್ಣ, ನಾನಿನ್ನು ಹೋಗಿ ಬರುವೆ. ನಾರಾಯಣ, ಕರ್ಣನ ಸಾಮರ್ಥ್ಯವೆಲ್ಲ ತೆಗೆದುಕೊಂಡು ಬಂದೆನು. ಅರ್ಜುನ, ಜನಾರ್ದನ, ಜಾಗ್ರತೆಯಿಂದ ನಿನ್ನ ಗಾಂಡಿಯೋಳು ಪಾಶುಪತಾಸ್ತ್ರವನ್ನು ಹೂಡಿ ಈ ಕರ್ಣನ ಶಿರವನ್ನು ಹಾರಿಸ. ಅರ್ಜುನ, ಮಾಡೀಗ ನೀನು ಈ ರಣಾಂಗಣದಲ್ಲಿ ಸಿಂಹಗರ್ಜನ. ದೇವಿಗೆ ನಂದನ, ಈ ಕರ್ಣನೆಲ್ಲ ಪಾಶುಪತಾಸ್ತ್ರದಿಂದ ಹೊಡೆಯಬೇಕೆಂದರೆ ಎಲ್ಲ ಮನಸ್ಸು ಒಡಂಬಡುವುದು, ದೇಹವು ತತ್ತರಿಸುವುದು, ಕೈ ಕಾಲುಗಳ ನಡುಗವು, ಕರ್ಣಾರಸವು ತೆಲಿಗೇರಿತು, ಯಾರಿಗೆ ದುಃಖ ಕಾಣುವುದು. ಏರಲು ದುಷ್ಟರಾದ ಇದರ ಆಶ್ಚರ್ಯ. ಎಲೈ ಮರುಳ ಪಾತ್ರೆ, ವೈರಿಗೆ ಆಪತ್ತು ಬಂದಾಗ ಛಲದಿಂದ ಕೋಪ ಭರಿತನಾಗಿ ಸಂಭರಿಸಬೇಕು. ಈ ಸಮಯದಲ್ಲಿ ಇವನನ್ನು ಬಿಟ್ಟರೆ ಮುಂದೆ ತ್ರಿಮೂರ್ತಿಗಳನ್ನು ಇವನನ್ನು ಜಯಿಸುವುದು ಸಾಧ್ಯವಿಲ್ಲ. ಅದು ಗಲಿಯಾದ ಪಾಲ್ಗುಣ. ಜನಾರ್ದನ, ಹಾರಿಸುವ ಇವನ ಶಿರವನ್ನು. ನಾರಾಯಣ, ಅರ್ಜುನ, ಇವನ ಎಂದ ಬಾಣಗಳಿಂದ ಹೊಡೆಯಬೇಕೆಂದರೆ ಎಲ್ಲ ಮನಸ್ಸು ಹೊರಬರುವುದು, ದೇಹವು ಕೈ ಕಾಲುಗಳ ನಡುಗವು. ಇವನೇನು ನಮಗೆ ಅಣ್ಣನೇ, ತಮ್ಮನೇ, ಬಂಧುವೆ, ಬಳಗವೇ. ಈ ಸಮಯ ನಿನ್ನ ಗಮನ ನಮ್ಮ ತೋರನಾಡ ನಾರಾಯಣ, ಇವನ ಜನಾರ್ದನ, ಇವನ ಮೇಲೆ ಅಂತಃಕರಣ ಹುಟ್ಟಿದ್ದನು ಈ ಕ್ಷಣ. ಭಾರತ ಜಗದೊಡೆಯ, ಇವನ್ ಯಾರೆಂದು ಕೇಳಿದೀಯಾ? ಹಿಂದಕ್ಕೆ ಚಕ್ರ ಬಿಂಬದ ಕೋಟೆಯಲ್ಲಿ ನಿನ್ನ ಪುತ್ರನಾದ ಅಭಿಮನ್ಯುವನನ್ನು ಎರಡು ಕೈಗಳನ್ನು ಕತ್ತರಿಸಿದ ಮಹಾ ಕಡು ಪಾಪಿಯವರು. ಆ ಸಮಯದಲ್ಲಿ ನಿನ್ನ ಮಗನಾದ ಅಭಿಮನ್ಯವು ಜನಕನಾದ ಅಪ್ಪ ಪಾರ್ಥ ತಂದೆ ಎಂದು ಗೋಳಾಡಿ ಪ್ರಾಣ ಬಿಟ್ಟಾಗ ನಿನ್ನಂತೆ ಈ ದೊಡ್ಡ ಕರ್ಣನಿಗೆ ಅಂತಃಕರಣ ಹುಟ್ಟಲಿಲ್ಲ. ಅದಕ್ಕೆ ಜನಾರ್ದನ, ಇವನೊಂದು ಮಹಾದ್ರೋಹಿ, ಇವನು ಮಹಾ ಕಡುಪಾಪಿ. ಹಿಂದಕ್ಕೆ ಚಕ್ರವೆಂಬದ ಕೋಟೆಯಲ್ಲಿ ನನ್ನ ಮಗನಾದ ಅಭಿಮನ್ಯುವನ ಕೈಗಳನ್ನು ಕತ್ತರಿಸಿದ ಮಹಾಪಾಪಿ ಹೀಗಾಗಿ ನನ್ನ ಶಿರವನ್ನು ಗಗನಾಂತರಕ್ಕೆ ಹಾರಿಸುವ ಜಾಗ್ರತೆಯಿಂದ ಇದ್ದಕ್ಕನೆಲ್ಲ ಬಂದ ಕೆಲವರಿಂದ ಮೂರ್ಕೊಂಡೆ. ಅದು ಜಾಗ್ರತೆಯಿಂದ ನಿಲ್ಲಲೇ ಅಥವಾ
ನಾರಾಯಣ ಪಾರ್ಥ, ನಾರಾಯಣ ನೇತಕ್ಕೆ ತಡ ಈ ಕರುಣೆಗೆ ಸಂವರಿಸಿದವು ತಡ ಮಾಡಿದ ಇಂಥ ಪ್ರಶ್ನಕ್ಕೆ ರಥವನ್ನು ಮಾಡಿ ನಾರಾಯಣ